ಪ್ರಶ್ನೆ ಪತ್ರಿಕೆ ಸೋರಿಕೆ. ಉತ್ತರ ಪ್ರದೇಶ ರಾಜ್ಯದಲ್ಲಿ ಶಾಲೆಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ, ಕೇಂದ್ರದ ವಿರುದ್ಧ ಹರಿಹಾಯ್ದ ಮಹಿಳೆ. ಇದು ಕರುನಾಡ ವಾಣಿಯಲ್ಲಿ ಅವರು ಪೋಸ್ಟನ್ನು ಮಾಡಿರೋದು. ನಂತರ ಇದನ್ನ ನೋಡಿದ ನಂತರ ಆಲ್ಮೋಸ್ಟ್ ನಾವು ಕಮೆಂಟ್ಸನ್ನೇ ನೋಡ್ತಾ ಹೋಗೋದು ಜಾಸ್ತಿ. ಬಹಳಷ್ಟು ಜನ ಒಳ್ಳೆಯದು ಉಂಟಾ ಅಥವಾ ನೆಗೆಟಿವ್ ಉಂಟಾ ಪಾಸಿಟಿವ್ ಉಂಟಾ ಅಂತ ಕಮೆಂಟ್ಸನ್ನೇ ನೋಡ್ತಾ ಇರ್ತಾರೆ. ಕಮೆಂಟ್ಸಲ್ಲಿ ದೇ ಡೋಂಟ್ ನೀಡ್ ಜಸ್ಟಿಸ್, ದೇ ಹ್ಯಾವ್ ಕಮ್ ಟು ಡೂ ಪಾಲಿಟಿಕ್ಸ್. RSS ಮುರ್ದಾಬಾದ್, ಬಜರಂಗ್ ದಳ್, BJP ಮುರ್ದಾಬಾದ್, ಅಫ್ಜಲ್ ಗುರು ಜಿಂದಾಬಾದ್ ಆರ್ ಆಲ್ ಸ್ಲೋಗನ್ಸ್. So they are not students, Indians, traitor relatives and those who ate rented money ಅಂತ ಕಮೆಂಟ್ಸನ್ನು ಹಾಕಿದ್ದಾರೆ. ಅದರ ಕೆಳಗಡೆ ಮತ್ತೊಬ್ಬರು ಕಮೆಂಟ್ಸ್ ಹಾಕಿದ್ದಾರೆ, ಇಷ್ಟು ದಿನ ಪೇಪರ್ ಲೀಕ್ ಆಯಿತು, ಈಗ ದೇಶದ ಶಿಕ್ಷಣ ಸಚಿವಾಲಯಕ್ಕೆ ಬೆಂಕಿ ಬಿದ್ದಿದೆ, ಎಂತಹ ದುರಾವಸ್ಥೆ ಇದು ಅಂತ. ಬ್ರಹ್ಮಾಂಡ ಭ್ರಷ್ಟಾಚಾರದ ಮೂರ್ತಿ ರೂಪ ಇದು. ಇಲ್ಲಿ ಉರಿಯುತ್ತಿರುವುದು ಶಿಕ್ಷಣ ಸಚಿವಾಲಯ ಅಲ್ಲ, ದೇಶದ ಮಕ್ಕಳ ಭವಿಷ್ಯ ಅಂತ ಕಮೆಂಟ್ಸನ್ನು ಹಾಕಿದ್ದಾರೆ. ಇಲ್ಲಿ ಫಾರಿನಿಂದ ಮೀಡಿಯಾದವರು ಬಂದು ಇಲ್ಲಿ ಯುವಕರು ಯಾಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಡ್ತಾ ಇದ್ದಾರೆ. ಭಾರತದ ಯುವಕರು ಯಾಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ವಿಶ್ವಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ. ಇದಕ್ಕೆ ಕಮೆಂಟ್ಸನ್ನು ನೋಡ್ತಾ ಹೋದಾಗ ಮೈ ಗುಡ್ ಗೋಯಿಂಗ್, ಆಲ್ ದಿ ಬೆಸ್ಟ್. ಆಮೇಲೆ ದ ವರ್ಲ್ಡ್ ಆಲ್ಸೋ ವಾಂಟೆಡ್ ಟು ನೋ ವಾಟ್ಸ್ ಹ್ಯಾಪ್ನಿಂಗ್ ವಿತ್ ಇಂಡಿಯನ್ ಸ್ಟೂಡೆಂಟ್ಸ್ ಅಂತ ಕಮೆಂಟ್ಸಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾದವರು ಕೂಡ ಜಂತರ್ ಮಂತರಲ್ಲಿ ಆಗುವಂತಹ ಕಾಕ್ರೋಚಸ್ ಜನತಾ ಪಾರ್ಟಿ ಇದ್ರ ಬಗ್ಗೆ ಅವರು ಕೂಡ ತಮ್ಮ ಮೀಡಿಯಾದಲ್ಲಿ ನ್ಯೂಸಲ್ಲಿ ಹೇಳಿ ಆಸ್ಟ್ರೇಲಿಯಾಕ್ಕೆ ಇಡೀ ವಿಶ್ವಕ್ಕೆ ತೋರಿಸ್ಕೊಡ್ತಾ ಇದ್ದಾರೆ ಭಾರತದಲ್ಲಿ ಹೇಗೆ ಯುವಕರು ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು. Young people in India are protesting against the government as frustration over education. Youth protest against government of India. ನಂತರ ನೀಟ್ ರೀಲ್ಸ್ ನೋಡ್ತಾ ಹೋದಾಗ ಅಲ್ಲಿ ಕೆರೆ ಸ್ಮಶಾನ ನುಂಗಿದವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಭಾಗ್ಯ ಅಂತ ಪೋಸ್ಟ್ ಮಾಡಿದ್ದಾರೆ. ಕಂದಾಯ ಇಲಾಖೆಯಲ್ಲಿದ್ದಾಗ ಕೆರೆ ಸ್ಮಶಾನ ಜಾಗವನ್ನೇ ಬಿಡದವರಿಗೆ ಈಗ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತಾರೆ. ಇನ್ನು ಏನೇನನ್ನು ನುಂಗಬಹುದು ಅಂತ BJP ಕರ್ನಾಟಕ ತಮ್ಮ ಅಕೌಂಟಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಂಪುಟ ಜಾತ್ರೆ. KPTCL MD ವರ್ಗಾವಣೆ ಆದಾಗ ಮುನಿಸು, KPTCL MD ಮತ್ತೆ ನಿಯೋಜನೆ ಮಾಡಿಕೊಂಡಾಗ ಮುನಿಸು ಮಾಯ. ಜನ ಮರಳು ಜಾತ್ರೆ ಮರಳು ಕುರ್ಚಿ ಕಚ್ಚಾಟ ನೋಡಿ ಅಂತ ಟ್ವೀಟ್ ಮಾಡಿದ್ದಾರೆ. ಇದನ್ನು ನಾವು ನೋಡೋದು, ರೀಲ್ಸ್ ನೋಡ್ತಾ ಹೋಗೋದು ಅಷ್ಟೇ ನಮ್ಮದು ಕೆಲಸ, ಗೊತ್ತಿಲ್ಲ ಮತ್ತೇನು. ಇನ್ನು ಜಾಗತಿಕ ಆರ್ಥಿಕತೆಯಲ್ಲಿ ಭಾರತ ಇನ್ನೂ ಅತ್ಯಂತ ಪ್ರಕಾಶಮಾನವಾದ ಬೆಳವಣಿಗೆಯ ಕೇಂದ್ರವಾಗಿ ಮುಂದುವರೆದಿದೆ. BJP ಕರ್ನಾಟಕ ತಮ್ಮ ಅಕೌಂಟಲ್ಲಿ ಇದನ್ನ ಪೋಸ್ಟ್ ಮಾಡಿದ್ದಾರೆ. ನಾವು ರೀಲ್ಸ್ ನೋಡ್ತಾ ಹೋದಾಗ ಫಿಲ್ಮಿಂದು, ಆಮೇಲೆ ಜೋಕ್ಸು, ಕಾಮಿಡಿ, ಆಮೇಲೆ ಪ್ರ್ಯಾಂಕ್ಸು ಇದೆಲ್ಲ ನೋಡ್ತಾ ಹೋದಾಗ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತಲ್ಲ, ಅದನ್ನ ನೋಡೋದು, ಮತ್ತೇನೂ ಇಲ್ಲ, ಅಷ್ಟೇ ನಾವು ನೋಡೋದು ಬಿಡೋದು, ಗೊತ್ತಿಲ್ಲ ಮತ್ತು ಮುಂದೇನು. ಜಾಗತಿಕ ಆರ್ಥಿಕತೆಯಲ್ಲಿ ಭಾರತ ಇನ್ನೂ ಅತ್ಯಂತ ಪ್ರಕಾಶಮಾನವಾದ ಬೆಳವಣಿಗೆಯ ಕೇಂದ್ರವಾಗಿ ಮುಂದುವರೆದಿದೆ. ಅಡೆತಡೆಯಿಲ್ಲದೆ ಭಾರತದ ಬೆಳವಣಿಗೆ 7.7% ಬೆಳವಣಿಗೆಯೊಂದಿಗೆ ಶಕ್ತಿಶಾಲಿಯಾಗಿ ಇರುವಂತಹ ಭಾರತ 7.7%, ಅನಂತರ ಮಲೇಷ್ಯಾ, ಅನಂತರ ಇಂಡೋನೇಷ್ಯಾ, ಆಮೇಲೆ ಚೀನಾ, ಆಮೇಲೆ ಥೈಲ್ಯಾಂಡ್, ಆಮೇಲೆ ಯುನೈಟೆಡ್ ಸ್ಟೇಟ್ಸ್ ಅಮೇರಿಕಾ. ಇದು ಬೆಳವಣಿಗೆ. ಇದನ್ನು ನೋಡಿದ ನಂತರ ಆಲ್ಮೋಸ್ಟು ಈ ಥರ ನೋಡಿದಾಗ ಕಮೆಂಟ್ಸನ್ನೇ ಜಾಸ್ತಿ ನೋಡೋದು. ಕಮೆಂಟ್ಸಿಗೆ ಹೋದಾಗ ಅಲ್ಲಿ ಸೊ ವೈ ಈಸ್ RBI forced to sell gold, then why so unemployment, so why is the market falling from 5th to 7th in capitalization, so why is the 4th largest economy falling from the 6th largest economy, then why is GDP growth 8.2% to down to 6.8%. ಆಮೇಲೆ ಇದೇ ಥರ ಬೇರೆ ಕಮೆಂಟ್ಸನ್ನು ನೋಡ್ತಾ send this admin to home first, BJP is getting respect by sending false messages. ಈ ಥರ ಇದೆ. ನಂತರ when will ಧರ್ಮೇಂದ್ರ ಪ್ರಧಾನ್ resign?
ನಮ್ಮದೇನೂ ಇಲ್ಲ, ನಮ್ಮದು ಬಡವರ ಕೋಪ ದವಡೆಗೆ ಮೂಲ ಅಂತ ಹೇಳ್ತಾರೆ ಅಷ್ಟೇ. ರೀಲ್ಸ್ ನೋಡೋದು, ಕೋಪ ಮಾಡ್ಕೊಳ್ಳೋದು, ಒಂದು ಮೆಸೇಜು ಕಮೆಂಟ್ಸನ್ನು ಹಾಕಿದಾಗ ಅಲ್ಲಿ ಬೇರೆಯವರು ನಮ್ಮ ಹಾಗೆ ಕೆಲಸ ಮುಗಿಸ್ಕೊಂಡು ಬಂದು ನೋಡೋರೆ ಕಮೆಂಟ್ಸನ್ನು ಹಾಕ್ತಾರೆ. ಅವ್ರ ಪರವಾಗಿ ಅವರು, ಇವ್ರ ಪರವಾಗಿ ಇವರು ಅಂತ ಇರ್ತಾರೆ. ಆದರೆ ದೇಶದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋರು ಅವ್ರು ಯಾರೇ ಆಗಿರಲಿ, ನಮ್ಮ ಮನೆಯಲ್ಲೇ ಇರಲಿ ಅಥವಾ ಪಕ್ಕದ ಮನೆಯಲ್ಲೇ ಇರಲಿ, ಅವರಿಗೆ ಒಳ್ಳೆಯದನ್ನೇ ಬಯಸೋಣ ಎಲ್ಲರಿಗೂ. ವೆನ್ ವಿಲ್ ಧರ್ಮೇಂದ್ರ ಪ್ರಧಾನ್ ರಿಸೈನ್? ದ ಹೋಲ್ ಕಂಟ್ರಿ ಹ್ಯಾಸ್ ಟ್ರಸ್ಟೆಡ್ ಇನ್ ದಿ ಲೀಡರ್ಶಿಪ್ ಆಫ್ ನರೇಂದ್ರ ಮೋದಿ. Gave power the prime minister's silence has made us lost faith in the central government even after all the disasters in the education department. ಇದು ಕಮೆಂಟ್ಸ್. ಅದಕ್ಕೆ ಯಾವುದಕ್ಕೆ ಭಾರತ ಬೆಳವಣಿಗೆ ಆಗ್ತಾ ಇದೆಯಲ್ಲ ವೇಗವಾಗಿ, ಅದ್ರ ಬಗ್ಗೆ ಹಾಕಿರೋ ಕರೆ ಯಾವುದು ಕಮೆಂಟ್ಸು. ಇಟ್ಸ್ ಬೀನ್ ಮೈ ಹೋಲ್ ಲೈಫ್ ವಿತೌಟ್ ಪೋಸ್ಟಿಂಗ್ ಫಾಲ್ಸ್ ನ್ಯೂಸ್. ಪೀಪಲ್ ಆರ್ ಇಂಟೆಲಿಜೆಂಟ್ ನೌ. This possible only by 3 left BJP seniors of Karnataka. Double degree holders in Vatsaf University, the greatest architect the country has ever seen. ಇದು ಬೆಳವಣಿಗೆಗೆ ಕೊಟ್ಟಿರುವಂತಹ ಕಮೆಂಟ್ಸು. ನಾವು ನೋಡಿರೋದಕ್ಕಿಂತ, ಆ ಪೋಸ್ಟ್ ನೋಡಿರೋದಕ್ಕಿಂತ ಆ ಕಮೆಂಟ್ಸ್ ನೋಡ್ತಾ ಓದ್ತಾ ಹೋಗೋದೇ ಜಾಸ್ತಿ.